ನಮಸ್ಕಾರ ಎಲ್ಲ ಪತ್ರಕರ್ತರೇ ಹಾಗೂ ಪ್ರಿಂಟ್ ಮೀಡಿಯಾ ಮಾಧ್ಯಮದವರೇ ಎಲ್ಲರಿಗೂ ನಮಸ್ಕಾರಗಳು. ನಾಳೆ 19ನೇ ತಾರೀಕು ರವಿವಾರ ಬೆಳಿಗ್ಗೆ 9:30 ಗಂಟೆಯಿಂದ 11:30 ಗಂಟೆ ತನಕ ಮೆರವಣಿಗೆ ಮೂಲಕ ನಾವು ರಂಗಮಂದಿರಕ್ಕೆ ತಲುಪುತ್ತಾ ಇದ್ದೀವಿ. ಅದು ಆ ಮೆರವಣಿಗೆ ಎಲ್ಲರೂ ಮಹಿಳೆಯರು, ಹಿರಿಯರು, ನೌಕರರ ಸಂಘದವರು ಹಾಗೂ ನಮ್ಮ ಎಲ್ಲ ಯುವ ಮಿತ್ರರು ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮ ಮೂಲಕ ಎಲ್ಲರಿಗೂ ಸ್ಪೆಷಲಾಗಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾ ಎರಡು ಮಾತುಗಳನ್ನು. ವಿಜಯ ರೆಡ್ಡಿ ಪಾಟೀಲ್. 19/1/2025 ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನು ಇವತ್ತು ಮಹಾಯೋಗಿ ವೇಮನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಬಂಧು ಬಾಂಧವರು ಕೂಡ ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಜಗತ್ ಸರ್ಕಲ್ನಿಂದ ರಂಗಮಂದಿರವರೆಗೆ ಒಂದು ಮೆರವಣಿಗೆಯ ಮೂಲಕ 10 ಗಂಟೆಗೆ ಮೆರವಣಿಗೆ ಸ್ಟಾರ್ಟ್ ಮಾಡಿ 11 ಗಂಟೆ ತನಕ ಮೆರವಣಿಗೆ ಮೂಲಕ ರಂಗಮಂದಿರ ಹೋಗಿ ಅಲ್ಲಿ ಸಮಾಜದ ಎಲ್ಲ ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಒಂದು ಆರೋಗ್ಯ ಶಿಬಿರ ಕೂಡ ಹಮ್ಮಿಕೊಂಡಿದ್ದೀವಿ, ಉಚಿತ ಆರೋಗ್ಯ ಶಿಬಿರ. ಈ ಒಂದು ಶಿಬಿರ ನಾವು ಎಲ್ಲರಿಗೂ ಕೂಡ ಮಾಡ್ತಾಯಿದ್ದೀವಿ, ಯಾವುದೇ ಬರೀ ಸಮಾಜಕ್ಕೆ ಸೀಮಿತ ಅಲ್ಲ, ಎಲ್ಲ ಬಂಧುಗಳಿಗೂ ಕೂಡ ವಿನಂತಿ ಮಾಡ್ಕೊತೀನಿ, ಎಲ್ಲರೂ ಬಂದು ಈ ಒಂದು ಆರೋಗ್ಯ ಶಿಬಿರದ ಒಂದು ಉಪಯೋಗ ತಗೋಬೇಕು, ಎಲ್ಲರೂ ಅದ್ರ ಸಹಾಯ ತಗೋಬೇಕು ಅಂತಕ್ಕಂಥ ತಮ್ಮೆಲ್ಲರ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ. ಅಷ್ಟೇ ಅಲ್ಲದೆ ಕೆಲವೊಂದು ಯುವಕರು ನಮ್ಮ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಒಂದು ಸಮಿತಿ ಕೂಡ ಮಾಡಿದ್ದೀವಿ. ಈ ಸಮಿತಿಗೆ ನಾವು ವಿಜಯ ರೆಡ್ಡಿ ಪಾಟೀಲ್ ಅವರಿಗೆ ಅಧ್ಯಕ್ಷರಾಗಿ ಮಾಡಿ ಅವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಎಲ್ಲ ಬಂಧುಗಳ ಹತ್ರ ಹೋಗಿ ಇವತ್ತು ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಅವರಿಗೂ ಕೂಡ ಕೇಳ್ಕೊಂಡಿದ್ದೀವಿ. ತಮ್ಮ ಮೂಲಕ ಕೂಡ ನಮ್ಮ ಸಮಾಜದ ಎಲ್ಲ ಬಂಧುಗಳು ಕೂಡ ಕೇಳ್ಕೊತೀನಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷವಾಗಿ ತಮ್ಮೆಲ್ಲರಿಗೆ ಹೇಳಬೇಕೇನೆಂದರೆ, ನಾವು ಇಲ್ಲಿವರೆಗೆ ಏನು ನಮ್ಮ ಸಮಾಜದ ಕಾರ್ಯಕ್ರಮಗಳು ಸರ್ಕಾರದ ವತಿಯಿಂದ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಆ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಯಾವುದೇ ಒಂದು ಸಚಿವರಾಗಲಿ, ಶಾಸಕರಾಗಲಿ, ಜಿಲ್ಲಾಧಿಕಾರಿಗಳಾಗಲಿ, ಯಾವುದೇ ಜನಪ್ರತಿನಿಧಿಗಳು ಕೂಡ ಇವತ್ತು ಅವರು ಭಾಗಿಯಾಗಿಲ್ಲ. ಪ್ರೋಟೋಕಾಲ್ ಪ್ರಕಾರ ಅವರೇ ಎಲ್ಲರೂ ಭಾಗಿಯಾಗಬೇಕು ಈ ಕಾರ್ಯಕ್ರಮದಲ್ಲಿ. ಇಲ್ಲಿವರೆಗೆ ಯಾರೂ ಕೂಡ ಭಾಗಿಯಾಗಿಲ್ಲ. ತಮ್ಮ ಮೂಲಕ ಅವರಿಗೆಲ್ಲರಿಗೂ ಕೂಡ ನಾನು ಒತ್ತಾಯ ಮಾಡ್ತೀನಿ, ಈ ಕಾರ್ಯಕ್ರಮದಲ್ಲೂ ಭಾಗಿಯಾಗಲೇಬೇಕು ಅಂತ ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ನಾವು ಎಲ್ಲರೂ ವೈಯಕ್ತಿಕವಾಗಿ ಸಮಾಜ ವತಿಯಿಂದ ಸುಮಾರು 10ರಿಂದ 15 ಜನ ಹೋಗಿ ಎಲ್ರಿಗೂ ಕೂಡ ನಾವು ಇನ್ವಿಟೇಷನ್ ಕಾರ್ಡ್ ಕೂಡ ಕೊಟ್ಟು ಬಂದಿದ್ದೀವಿ. ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಹಾಗೂ ವೇಮನ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಆವತ್ತು ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ಆರ್ಥೋಪೆಡಿಕ್ಸು, ಕಣ್ಣಿನ ಆಫ್ಥಾಲ್ಮಾಲಜಿ ಆ್ಯಂಡ್ ಗೈನೆಕ್ ಚೆಕಪ್ಸ್ ಇರುತ್ತೆ. ಆಲ್ ಆರ್ ಫ್ರೀ ಚೆಕಪ್. ಅದನ್ನು ಬಂದು ಸದುಪಯೋಗ ಪಡ್ಕೊಳ್ರಿ. ಹೆಲ್ತ್ ಚೆಕಪ್ನಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ HPV ವ್ಯಾಕ್ಸಿನ್ ಬಗ್ಗೆ ಮಾಡ್ತಾಯಿದ್ದೀವಿ. HPV ವ್ಯಾಕ್ಸಿನ್ 2 ಡೋಸ್ ಕೊಡ್ತಾಯಿದ್ದೀವಿ. 9 ವರ್ಷ ಹುಡುಗಿಯರಲಿಂದ 45 ಇಯರ್ಸ್ ವರೆಗೂ ಹುಡುಗಿಯರು, ಹೆಣ್ಮಕ್ಳು ಎಲ್ಲರೂ ತೊಗೋಬೋದು. ಆ ವ್ಯಾಕ್ಸಿನ್ನಿಂದ ಕ್ಯಾನ್ಸರ್ ಪ್ರಿವೆನ್ಷನ್ ಆಗುತ್ತೆ. ಭಾರತದಲ್ಲಿ ಎವ್ರಿ 8 ನಿಮಿಷ ಒಂದು ಹೆಣ್ಮಗಳು ಸಾಯ್ತಾ ಇದ್ದಾಳೆ, ಇದು ಕ್ಯಾನ್ಸರ್ ಸರ್ವಿಕ್ಸ್ಲಿಂದ. ಸೊ ಅದನ್ನು ತಡೆಗಟ್ಟಲು ಇದು ವ್ಯಾಕ್ಸಿನ್ ಹೊಸದಾಗಿ ಬಂದಿದೆ. ಸೊ 16 ಇಯರ್ಸ್ಗಿಂತ ಕಮ್ಮಿ ತೊಗೊಂಡ್ರೆ 2 ಡೋಸ್ ತೊಗೋಬೇಕಾಗತ್ತೆ. ಅದನ್ನು 100% ಪ್ರೊಟೆಕ್ಷನ್ ಇರುತ್ತೆ. ಮದುವೆ ಆದ ನಂತರನೂ ತೊಗೋಬೋದು ಹೆಣ್ಮಕ್ಳು. ಅದು 3 ಡೋಸ್ ತೊಗೊಂಡ್ರೆ 70% ಪ್ರೊಟೆಕ್ಷನ್ ಇರುತ್ತೆ. ಸೊ ನಾವು ಎಲ್ಲ ಹೆಣ್ಮಕ್ಳನ್ನ ಇದು ಕಾಪಾಡೋಣ. ಮತ್ತು ಜನರಲ್ ಹೆಲ್ತ್ ಚೆಕಪ್ ಕೂಡ ಇದೆ. ಕಣ್ಣಿನ ತಪಾಸಣೆ ಕೂಡ ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಸೊ ನೀವು ಎಲ್ಲರೂ ಬಂದು ಅದನ್ನು ಎಲ್ಲರಿಗೂ ಸರ್ವಜನಕ್ಕೂ ಇದು ಉಪಯೋಗವಾಗೋಂಥ ಚಿಕಿತ್ಸೆ ಇದೆ. ಸೊ ಎಲ್ಲರೂ ಬಂದು ಅದನ್ನು ಯೂಸ್ ತೊಗೊಳ್ರಿ. ಸರ್, ಇವತ್ತು ಇವರೆಲ್ಲ ಡಾಕ್ಟರ್ಸ್ ಇಬ್ಬರು ನಮ್ಮ 613ನೇ ವೇಮನ ಜಯಂತಿಗೆ ಇದೊಂದು ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ದಯಮಾಡಿ ಇದೆಲ್ಲರೂ ಉಪಯೋಗ ತಗೋಬೇಕು ಅನ್ನೋಂಥದ್ದನ್ನ, ಈ ಜಯಂತಿಯ ಒಂದು ಯಶಸ್ಸನ್ನು ಕೂಡ ಇದರಲ್ಲಿ ಇದೆ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ.